ಮುಖ್ಯಮಂತ್ರಿಗಳ ಸಿಟಿ ರೌಂಡ್ಸಿಂದ ಏನು ಪ್ರಯೋಜನ ಇಲ್ಲ ಅಂತ ಜನರ ಅಭಿಪ್ರಾಯ. ಭಾರಿ ಮಳೆಯಿಂದ ಸಾಯಿ ಲೇಔಟ್ ಅಧ್ವಾನ ಸ್ಥಿತಿಗೆ ತಲುಪಿದೆ. ಈಗಾಗಲೇ ಆ ಜನರ ಪಾಡ ಹೇಳುತ್ತಿರದ್ದು ನರಕ ಸದೃಶವಾಗಿದೆ ಪರಿಸ್ಥಿತಿ. ಸಾಯಿ ಲೇಔಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮಳೆ ಹಾನಿ ಪರಿಶೀಲನೆಯನ್ನು ಮಾಡಿದ್ದಾರೆ, ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಭಾರಿ ಮಳೆಯಿಂದ ಸಾಯಿ ಲೇಔಟೇ ಹೆಚ್ಚು ಫೋಕಸ್ ಆಗ್ತಾ ಇರೋದು. ಜೊತೆಗೆ ಅಲ್ಲಿ ಸಮಸ್ಯೆಗಳು ಹಾಗೇ ಇದೆ. ಕಳೆದ 3-4 ದಿವಸದಿಂದ ನಾವು ಸಾಯಿ ಲೇಔಟ್ ಬಗ್ಗೆ ವಿಚಾರಗಳನ್ನ ತುಂಬ ಹೇಳಿದ್ದೀವಿ. ಸೊ ಹಾಗಾಗಿ ಏನು ಈಗ ಅವ್ರು ಹೇಳೋದೇನು, ಈಗ ಅವ್ರು ಹೇಳ್ತಾ ಇರೋದು ಆಗೋ ಹಾನಿಗಳೆಲ್ಲ ಆಗೋಗಿದೆ, ಜೀವ ಹಾನಿ ಒಂದು ಆಗಿಲ್ಲ ನಮ್ಮ ಏರಿಯಾದಲ್ಲಿ, ಅದು ಆಗ್ಬಿಡ್ಬೇಕೇನೋ ಅಂತ ಜನ ಅಂತೂ ವಿಪರೀತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಯಿ ಲೇಔಟ್ನಲ್ಲಿ. ಆಮೇಲೆ ಅಲ್ಲೆಲ್ಲ ತುಂಬ ಹೈ ಎಜುಕೇಟೆಡ್ ಪೀಪಲ್ ಇದ್ದಾರೆ, ಅವರೆಲ್ಲರಿಗೂ ಸಮಸ್ಯೆ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ರಾಜಕಾಲುವೆ ಸಮಸ್ಯೆ, ಅಲ್ಲಿ ರಾಜಕಾಲುವೆ ಓವರ್ಫ್ಲೋ ಆಗಿ ಏರಿಯಾಗೆ ನೀರು ನುಗ್ತಾ ಇದೆ. ಅದನ್ನು ಹೆಂಗೆ ನೀವು ಪರಿಹಾರ ಏನು? ಮುಖ್ಯಮಂತ್ರಿಗಳು ಬಂದ್ರಲ್ಲ ಸಾಯಿ ಲೇಔಟ್ಗೆ, ಬಂದಾಗ ಏನು ಪರಿಹಾರ ಏನು? ನಾವು 30 ವರ್ಷದಿಂದ ಇದೇ ಪ್ರಾಬ್ಲಮ್ಮೇ ಅನುಭವಿಸ್ತಾ ಇದ್ದೀವಿ ಸರ್. ನೀರು ಬರುತ್ತೆ, ಅವು ದೊಡ್ಡವ್ರು ಬರ್ತಾರೆ, ನಾವು ಈ ವರ್ಷ ಪರಿಹಾರ ಮಾಡ್ತೀವಿ, ಈ ವರ್ಷ ಮಾಡ್ತೀವಿ ಅಂತೇಳಿ ಮಾಡೇ ಇಲ್ಲ, ಯಾವುದನ್ನು ಸದಾ ಮಾಡಿಲ್ಲ. ನೋಡಿ ಇದು ಇವತ್ತು ಹಾಲು ಮತ್ತು ಬ್ರೆಡ್ಡು ಇದು ಕೊಟ್ಟಿದ್ದಾರೆ. ಇಷ್ಟು ದಿವಸ BBMPಯಿಂದ ಊಟ ಕೊಡ್ತಾಯಿದ್ರು, ಹಾಫ್ ಲೀಟ್ರ್ ನೀರು, ಊಟ ಎರಡು ಕೊಟ್ಟಿದ್ದಾರೆ, ಎರಡು ಟೈಮ್ ಕೊಟ್ಟಿದ್ದಾರೆ. ಮತ್ತು ಇವರು NDRF ಈ ಥರ ಬಂದು ಡಿಫೆನ್ಸ್ ಅವ್ರು ಬಂದು ಎಲ್ರಿಗೂ ಸೇವ್ ಮಾಡಿದ್ದಾರೆ. ಇಲ್ಲಿರೋರ್ನೆಲ್ಲ ಕರ್ಕೊಂಡೋಗಿ ಬಿಟ್ಟಿದ್ದಾರೆ, ಕರ್ಕೊಂಡ್ಬಂದಿದ್ದಾರೆ, ಅದೆಲ್ಲ ಸೇವ್ ಮಾಡಿದ್ದಾರೆ. ಮುಖ್ಯವಾಗಿ ನಮಗೆ ಈಗ ಕರೆಂಟ್ ಇಲ್ಲ ಸರ್, 3 ದಿವಸ ಆಯಿತು. ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ, ಮಳೆ ಬಂದಿದೆ, ನೀರೇ ಬರೋದು ಬೇಡ ಅಂತ ಹೇಳ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಮಾಡಬೇಕಂದ್ರೆ ನಮಗೆ ಕರೆಂಟ್ ಇಲ್ಲ, ಮತ್ತು ಮೊಬೈಲಲ್ಲಿ ಯಾರನ್ನೂ ಪ್ರಾಬ್ಲಮ್ ಅವ್ರು ಬಂದು ಸಾರ್ಟ್ ಔಟ್ ಮಾಡಬೇಕು. ಬರೀ ರೌಂಡ್ಸ್ ಮಾಡಿದ್ರೆ ಸುಖ ಇಲ್ಲ. ಜನರದ್ದು ಅವ್ರು ಏನಾಗಿದೆ ಅಮ್ಮ ಸಮಸ್ಯೆ, ನಿಮಗೆ ಏನು ಪರಿಹಾರ ನಾವು ಮಾಡಬೇಕು, ನಮ್ಮ ಕಡೆಯಿಂದ ಏನು ಹೆಲ್ಪ್ ಮಾಡಬೇಕು ಹೇಳಿ ಅಂತ ಅವ್ರು ಕೇಳಬೇಕು ಜನರಿಗೆ. ಅದು ಬಿಟ್ಟು ಬರೀ ನಾವು ರೌಂಡ್ಸ್ ಮಾಡ್ತೀವಿ ಅದು ಮಾಡ್ತೀವಿ ಅಂದರೆ, ರೌಂಡ್ಸ್ ಎಲ್ಲರೂ ಮಾಡ್ತಾರೆ ಇಲ್ಲ ಅಂತಿಲ್ಲ, ಬಟ್ ಜನರದ್ದು ಪರಿಹಾರ ನೋಡಿ. ಇಷ್ಟು ಜನ ಬಡವರೆಲ್ಲ ಬಂದು ಕೆಲಸ ಮಾಡಿಬಿಟ್ಟು ದೇವಸ್ಥಾನ ಎಲ್ಲ ಮುಳುಗೋಗ್ಬಿಟ್ಟಿದೆ. ಅದಕ್ಕೆ 3 ದಿವಸ ಆಯಿತು ದೇವಸ್ಥಾನ ತೆಗೆದು. ಭಾನುವಾರ ಮುಚ್ಚಿರೋದು, ಇವಾಗವ್ರಿಗೆ ಮುಚ್ಚೇ ಇದೆ. ನೀರು ಇರುವಾಗ ಬಂದರೆ ಅವ್ರದ್ದು ನಮ್ಮದು ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾಗುತ್ತೆ. ಮೇಲ್ಗಡೆ ಹೋಗಿಬಿಟ್ಟು ನಾವು ಊಟ ಇಲ್ಲದ 3 ದಿವಸದಿಂದ ಪರದಾಡ್ತಾ ಇದ್ದೀವಿ. ಬಡವನ ಇಟ್ಕೊಂಡು ಕೂಲಿಗಾರನ ಹಿಡ್ಕೊಂಡು, ನಾವು ದೇವಸ್ಥಾನದ ಕೂಲಿಗಾರನ ಹಿಡ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಅವ್ರದ್ದು ಪರಿಹಾರ ಯಾರು? ನಾವು ಅವ್ರು ಬರೋದು ದೊಡ್ಡ ವಿಷಯ ಅಲ್ಲ, ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ನೋಡಬೇಕು. ಯಾಕಂತಂದರೆ ಹೋದ ವರ್ಷ 2 ಸರಿ ಆಗಿದೆ. ಪರಿಹಾರಕ್ಕಂತೂ ಬೇಡವೇ ಬೇಡಿ, ನಮ್ಮದು ಎಲ್ಲ ಟೋಟಲ್ ಲಾಸ್ ಆಗಿದೆ, ಎದೆವರೆಗೂ ಇದೆ ಮನೆಯಲ್ಲಿ ನೀರು. ಇದನ್ನ 3-4 ದಿನದಿಂದ ನಾವು ಇದೇ ರೀತಿ ಇದ್ದೀವಿ, ಹೊರಗಡೆ ಬಂದುಬಿಟ್ಟಿದ್ದೀವಿ, ನಮ್ಗೆ ಇರೋಕ್ಕೆ ಸ್ಥಳ ಇಲ್ಲ. CM ಸಿಟಿ ರೌಂಡ್ಸಿಂದ ಪ್ರಯೋಜನ ಆಗ್ತಾ ಇದೆಯಾ ಮೇಡಮ್? ಇಲ್ಲ ಸರ್, ಇನ್ನೂ ಏನೂ ಆಗ್ತಾ ಇಲ್ಲ. ನಾವು 3-4 ದಿವಸದಿಂದ ಬೇರೆಯವ್ರ ಮನೇಲಿ ಇದ್ದೀವಿ. ಅದು ನಮ್ಮ ತಾಯಿ ಕೆಲಸ ಮಾಡೋ ಜಾಗದಲ್ಲಿ ನಾವು ಸ್ಟೇ ಮಾಡ್ಕೊಂಡಿದ್ದೀವಿ. ನಮಗೆ ಒಂದು ಡ್ರೆಸ್ ಚೇಂಜ್ ಮಾಡೋಂಗಿಲ್ಲ, ಏನೂ ಇಲ್ಲ, ನಮ್ಮ ಹತ್ರ ಅಡ್ವಾನ್ಸ್ ಇಲ್ಲ ಬೇರೆ ಮನೆಗೆ ಹೋಗೋಕ್ಕೆ. ನೋಡಿರಿ, ಮಗುನ ಇಟ್ಕೊಂಡಿದ್ದೀವಿ, ಮಗುನ ಇಟ್ಕೊಂಡು ಔಷಧಿ ಪಡ್ತಾ ಇದ್ದೀವಿ. CM ಬರ್ತಾರೆ ಅಂತ ಹೇಳ್ತಿದ್ದಂಗೆ ಇವತ್ತು ನೀರನ್ನ ಕಂಪ್ಲೀಟ್ ಆಗಿ ಹೊರ ಹಾಕಬೇಕು ಅಂತೇಳಿ ಸುಮಾರು ಜನ ಬಂದಿದ್ದಾರೆ, ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ. 3-4 ದಿನ ಆಯಿತು, ಯಾರು ಬಂದೇ ಇರಲಿಲ್ಲ, ಅಷ್ಟೊಂದು ಕೇರು ಕೂಡ ಮಾಡ್ತಾ ಇರಲಿಲ್ಲ. ಹೌದು, ಯಾರೂ ಇರಲಿಲ್ಲ. ಇವತ್ತು ಜಾಸ್ತಿ ಜನ ಬಂದು ಎಲ್ಲ ಕೆಲಸ ನಡೀತಾ ಇದೆ. ಇನ್ಮೇಲೆ ನೋಡಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು ನಮಗೇನೋ ಸ್ವಲ್ಪ ಹೆಲ್ಪ್ ಮಾಡಿ, ಯಾಕಂದ್ರೆ ನಮ್ಗೆ ಅಡ್ವಾನ್ಸ್ ಇಲ್ದಿರಂಗೆ ನಾವು ಬೇರೆ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ. ಏನು ಹೇಳ್ತೀರಿ? ನಮ್ಮ ಮನೇನೂ ನೀರಲ್ಲಿ ಎಲ್ಲ ಮುಳುಗೋಗಿದೆ. ಬಟ್ಟೆನೂ ತಗೊಂಡು ಬಂದಿಲ್ಲ ನಾವು ಹಾಕೋಕ್ಕೆ. ಒಂದೇ ಬಟ್ಟೆಲಿ 5 ದಿವಸದಿಂದ ಹಂಗೆ ಇದ್ದೀವಿ ನಾವು. ಮಲ್ಕೋಕ್ಕೆ ಜಾಗನೂ ಇಲ್ಲ ನಮಗೆ. ಎಲ್ಲೆಲ್ಲೇ ಹೋಗಿ ಯಾರ್ಯಾರ ಮನೆಯಲ್ಲಿ ಮಲ್ಕೊತೀವಿ ನಾವು. ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸ್ಥಳೀಯರು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತಿರೋದು ನೋಡ್ತಾ ಇದ್ದೀರಾ. ಈಗ ಇಷ್ಟ ತನಕ ಇವರೆಲ್ಲ ಮಾತನಾಡಿದ್ರಲ್ಲ, ಅಲ್ಲಿನ ಸ್ಥಳೀಯರು ಅವರೇ
ಭೇಟಿ ಕೊಟ್ಟರು. ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ತಮ್ಮ ಅಹವಾಲನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ತುಂಬ ಜನ ಮಾತನಾಡಿದ್ರು ಮೀಡಿಯಾ ಮುಂದೆ. ಅದೇ ಥರದಲ್ಲಿ ಮುಖ್ಯಮಂತ್ರಿಗಳ ಮುಂದೆನೂ ಮಾತಾಡಬೇಕು. ಅವರು ದೈನ್ಯ ಸ್ಥಿತಿಯಲ್ಲಿ ಬೇಡಿಕೊಳ್ಳೋದಲ್ಲ ಮುಖ್ಯಮಂತ್ರಿಗಳ ಮುಂದೆ. ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಬಂದಿರ್ತಾರೆ ಜೊತೆಯಲ್ಲಿ. ಅವ್ರಿಗೆ ಡಿಮಾಂಡ್ ಮಾಡಬೇಕು. ನೀವು ಜನಪ್ರತಿನಿಧಿಗಳಿಗೆ ಸ್ಥಳೀಯರ ಬಗ್ಗೆ ಭಯ ಇರಬೇಕು ಸ್ವಲ್ಪ. ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಹಂಗಾಗಲ್ಲ. ದಯವಿಟ್ಟು ಯಾರು ಕೂಡ ಬೇಡ್ಕೊಳ್ಳೋಕೆ ಹೋಗಬೇಡಿ. ಮುಖ್ಯಮಂತ್ರಿಗಳ ಹತ್ರ ಡಿಮಾಂಡ್ ಮಾಡಿ, ನಮಗಿಂಥ ಕೆಲಸ ಆಗಬೇಕು ಅಂತ ಡಿಮ್ಯಾಂಡ್ ಮಾಡಿ. ಭೈರತಿ ಬಸವರಾಜ್ ಅವರು ಇದ್ದಾರೆ, ಐ ಥಿಂಕ್ ಅಲ್ಲಿನ ಶಾಸಕರು ಅಂತ ಅನಿಸುತ್ತೆ, ಆ ಭಾಗಕ್ಕೆ ಬರ್ತಕ್ಕಂಥವ್ರು. ಅವ್ರು ಯಾವುದೇ ಪಾರ್ಟಿಯವ್ರು ಆಗಿರಲಿ, ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, MLAಗಳನ್ನ ಫಸ್ಟು ಹಿಡ್ಕೊಳ್ಳಿ ನೀವು ಕೆಲಸಕ್ಕೆ. ಯಾಕೆಂದರೆ ನೀವೇ ಓಟ್ ಹಾಕಿ ಗೆಲ್ಸಿರೋದವ್ರನ್ನ. ನಿಮಗೆ ಕೇಳೋ ಹಕ್ಕು ಅಧಿಕಾರ ಎರಡೂ ಇದೆ, ಪ್ರಶ್ನೆ ಮಾಡುವ ಅಧಿಕಾರ ಇದೆ. ಎಲ್ಲ ಬಿಲ ಸೇರ್ಕೊಂಡಿದ್ರು 3 ದಿವಸದಿಂದ. ಯಾವ MLAನೂ ನಾವು ಅದನ್ನು ಹೇಳಿದ್ವಿ, ನಾವು ಯಾವ MLAನೂ ಹೊರಗೆ ಬರ್ತಾ ಇಲ್ಲ ಅಂತ. ನಿನ್ನೆ ಏನೋ ಕಾಂಗ್ರೆಸ್ದು ಸಮಾವೇಶ ಇತ್ತು, ಎಲ್ಲ ಆ ಕಡೆ ಬ್ಯುಸಿ ಆಯ್ತಪ್ಪ, ನಿನ್ನೆ ಮುಗೀತಲ್ಲ. ಇವತ್ತಾದರೂ ಬನ್ನಿ ನೋಡಿ. ಆ ಚಾಮರಾಜಪೇಟೆನಲ್ಲಿ ಅಷ್ಟೊಂದು ಸಮಸ್ಯೆ ಆಗಿದೆ. ಜಮೀರ್ ಅಹಮದ್ ಅವ್ರು ಎಲ್ಲೋದ್ರೂ ಗೊತ್ತಿಲ್ಲ. ಈ ಯಲಹಂಕ ಭಾಗದಲ್ಲಿ ತುಂಬ ಸಮಸ್ಯೆ ಆಗಿದೆ. SR ವಿಶ್ವನಾಥ್ ಎಲ್ಲೋದ್ರೂ ಗೊತ್ತಿಲ್ಲ. ಅಟ್ಲೀಸ್ಟ್ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತು ನಿಮ್ಮ ಏರಿಯಾಗೆ ಬಂದಾಗ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬಂದಾಗ ಅವ್ರ ಜೊತೆ ಇರಿ. MLAಗಳು ಇರಬೇಕು. ನನ್ನ ಪ್ರಕಾರ ಜನ ಮತ್ತು ಸರ್ಕಾರದ ನಡುವೆ ಸೇತುವೆ ರೀತಿಯಲ್ಲಿ ವರ್ತಿಸಬೇಕಾಗಿರೋದೇ ಶಾಸಕರು. ನಾಳೆ ಹೋಗ್ಬಿಟ್ಟು ನೀವು ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತೀನಿ ಅಂದ್ರೆ ಆಗಲ್ಲ.